ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನೋಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 36 ಆಗಿರುತ್ತೆ. ಹಾಗಾಗಿ ನಾನು ಎಕ್ಸಸೈಜ್ದೆಲ್ಲ ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಯಾವುದೇ ರೀತಿ ಎಕ್ಸಸೈಜ್ ವೀಡಿಯೋಸ್ನ ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋದಲ್ಲಿ ಆ್ಯಡ್ ಮಾಡ್ಕೋತಾ ಇಲ್ಲ. ಅಂದರೆ ಒಂದೊಂದೇ ಎಕ್ಸಸೈಜ್ ವೀಡಿಯೋನ ಸಪ್ರೇಟಾಗಿ ಅಪ್ಲೋಡ್ ಮಾಡೋಣ, ನೋಡ್ಕೊಂಡು ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಸೈಜ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟನ್ನ ಮಾಡಿದ್ದೀನಿ. ಹಾಗಾಗಿ ಎಲ್ರಿಗೂ ಉಪ್ಪಿಟ್ಟು ಕೊಟ್ಟು ಚಿಂಟುಗೂ ಕೂಡ ಬಾಕ್ಸ್ಗೆಲ್ಲ ಹಾಕಿ ಅವನು ಕೂಡ ರೆಡಿ ಮಾಡಿ ಕಳಿಸಿ ಇನ್ನು ನಾನು ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂತ ಅಂದರೆ ನೆನೆಸಿರ್ತಕ್ಕಂಥ ಕಪ್ಪು ಒಣದ್ರಾಕ್ಷಿ ನೀರನ್ನು ಕುಡಿತಾ ಇದ್ದೀನಿ. ಇನ್ನು ನಂದು ಬೆಳಗಿನ ಡೆಟಾಕ್ಸ್ ವಾಟರು ಗ್ರೀನ್ ಜ್ಯೂಸ್ ಅದನ್ನು ಕೂಡ ಮಾಡಿಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನಾನಿಲ್ಲಿ ಒಂದು ಮಿಕ್ಸಿ ಮತ್ತು ಮಿಕ್ಸರ್ ಜಾರ್ ಯಾವುದು ಅದು ಚೆನ್ನಾಗಿದೆ, ನಾವು ಕೂಡ ತೊಗೋಬೇಕು, ಅದ್ರ ಬಗ್ಗೆ ತಿಳಿಸಿ ಅಂತ ಕೇಳ್ತಿದ್ರು. ಹಾಗಾಗಿ ನಾನು ಇದನ್ನು ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ದು, ಅಂದರೆ ಟಿ ವಿಲಿ ಮತ್ತು ಒಂದು ಫೇಸ್ಬುಕ್ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ದು. ಹಾಗಾಗಿ ಅಲ್ಲಿ ತರಿಸ್ಕೊಳ್ಳೋದಕ್ಕಿಂತ ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆನ್ಲೈನಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಅಂದರೆ ನಾನು ಏನೇ ಒಂದು ಪರ್ಚೇಸ್ ಮಾಡಬೇಕಾದ್ರೂ ಆನ್ಲೈನಲ್ಲೇ ತೊಗೊಳ್ಳೋದು. ಹಾಗಾಗಿ ಇನ್ನು ನಾಳೆ ದಿನ ಏನಾದರೂ ಜ್ಯೂಸು ಮತ್ತು ಸ್ಮೂತೀಸ್ ಎಲ್ಲ ಮಾಡ್ಕೊತು ಅಂದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಇದರಲ್ಲಿ ಮಿಕ್ಸರು, ಗ್ರೈಂಡರು, ಜ್ಯೂಸರು 3 ಥರನೂ ಮಾಡ್ಕೋಬೋದು. ನಮಗೆ 3 ಥರದ್ದು ಕೂಡ ಇದು ಬ್ಲೇಡ್ ಇದೆ, ಅಂದರೆ ಬ್ಲೆಂಡರ್ ಸಿಗುತ್ತೆ, ಮತ್ತು 5 ಜಾರ್ ಸಿಗುತ್ತೆ. ಅಂತಂದರೆ ಜ್ಯೂಸರ್ಗೆ 2 ಮತ್ತು ಮಿಕ್ಸರ್ಗೆ ಮತ್ತು ಗ್ರೈಂಡರ್ಗೆ ಅಂತ ಅಂದ್ಬಿಟ್ಟು ಒಂದು 3 ಜಾರ್ ಸಿಗುತ್ತೆ. ಚಿಕ್ಕದು 2 ಮತ್ತು ದೊಡ್ಡದೊಂದು. ಏನಾದರೂ ನಾವು ಮಸಾಲೆ ರುಬ್ಬಬೇಕು ಅಂದರೆ, ಇಲ್ಲಾಂದರೆ ಒಂದು ಚಟ್ನಿನೋ ಒಂದು ಜ್ಯೂಸು ಏನೇ ಒಂದು ಮಾಡ್ಕೋತೀನಿ ಅಂದ್ರೂ ಒಂದು 5 ಜಾರ್ ಸಿಗುತ್ತೆ. ಹಾಗಾಗಿ ನಾನು ಇಲ್ಲಿ ಯಾವ ಬಾಕ್ಸಲ್ಲಿ ತರಿಸ್ಕೊಂಡಿದ್ದೆ ಅದೇ ಬಾಕ್ಸಲ್ಲಿ ನೀಟಾಗಿ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪುಟಾಣಿಯಾಗಿದೆ ಈ ಒಂದು ಮಿಕ್ಸಿ ಅಂತ ಹೇಳ್ಬಿಟ್ಟು. ನಾನೆಲ್ಲ ಯೂಸ್ ಮಾಡಿಬಿಟ್ಟು ನೀಟಾಗಿ ಇದೇ ರೀತಿ ಸುತ್ತಿ ನೆಕ್ಸ್ಟು ಆ ಒಂದು ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಕೋತೀನಿ. ಅಂದರೆ ನಾರ್ಮಲಾಗಿ ನಾನು ಏನು ಜಾಸ್ತಿ ಮಸಾಲ ಐಟಮ್ ಇತ್ತು ಅಂದರೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಸ್ವಲ್ಪ ಚಟ್ನಿನೋ, ಇನ್ನು ಸ್ವಲ್ಪ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರದ್ದೆಲ್ಲ ಏನಾದರೂ ರುಬ್ಕೋಬೇಕು ಅಂದಾಗ, ಮತ್ತು ಮೆಣಸು, ಜೀರಿಗೆ ಇದೆಲ್ಲ ರಸಮ್ಗೆ ಏನಾದರೂ ಪೌಡ್ರ್ ಮಾಡ್ಕೋಬೇಕು, ಬಿಸಿಬೇಳೆಭಾತ್ ಪೌಡರು ಮತ್ತು ಪುಳಿಯೋಗರೆ ಪೌಡರ್ ಈ ಥರದ್ದೆಲ್ಲ ಮಾಡ್ಕೋಬೇಕು ಅಂತ ಅಂದರೆ ತುಂಬಾ ಯೂಸ್ ಆಗುತ್ತೆ. ಈ ಒಂದು ಜಾರನ್ನ ಬಳಸ್ಕೊಂಡು ಮಾಡ್ಕೋತು ಅಂದರೆ ತುಂಬಾ ನುಣುಪಾಗಿ ಒಂದು ಪೌಡರ್ ಆಗುತ್ತೆ. ಹಾಗಾಗಿ ತುಂಬಾ ಯೂಸ್ಫುಲ್ ಇದೆ. ನನಗೂ ಕೂಡ ನಾನು ಕೊಟ್ಟಂಥ ಕಾಸಿಗೆ ವರ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಜ್ಯೂಸಿಗೆ 2 ಜಾರ್ ಬರುತ್ತೆ, ಮಸಾಲ ಐಟಮ್ಗೆ ಚಿಕ್ಕದು 2, ಅದೇ ಒಂದೇ ಸೈಜಿಂದ 2, ಇನ್ನು ದೊಡ್ಡದು 1 ಬರುತ್ತೆ. ಹಾಗಾಗಿ ನಾವು ಸ್ವಲ್ಪ ಏನಾದರೂ ರುಬ್ಕೋಬೇಕು ಅಂತ ಅಂದಾಗ ಚಿಕ್ಕದು ಬಳಸ್ಕೊತು ಅಂದರೆ ಸಾಕು. ಪೌಡರು ಈ ಥರ ಎಲ್ಲ ಮಾಡ್ಕೋತೀನಿ ಅಂದಾಗ, ಇನ್ನು ಮಸಾಲ ಐಟಮ್ ಎಲ್ಲ ಮಾಡ್ಕೋತೀನಿ ಅಂದಾಗ ದೊಡ್ಡ ಜಾರ್ನ ಯೂಸ್ ಮಾಡ್ಕೋತೀನಿ. ಹಾಗಾಗಿ ಬ್ಲೆಂಡರು ಕೂಡ 3 ಬ್ಲೆಂಡರ್ ಇದೆ, ನೋಡ್ತಾ ಇರ್ಬೋದು ನೀವು. ಈ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಕಾಳುಗಳೆಲ್ಲ ಪುಡಿ ಮಾಡ್ಕೊಳ್ಳೋದಕ್ಕೆ ಈ ಥರದಕ್ಕೆ ಯೂಸ್ ಮಾಡ್ಕೋಬೋದು. ಇನ್ನು ಈ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಬೋದಕ್ಕೆ ಮತ್ತು ಜ್ಯೂಸ್ ಈ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ಈ ಬ್ಲೆಂಡರು. ಇನ್ನು ಇದೆಲ್ಲ ಐಸ್ ಕ್ರೀಮ್ದು ಮತ್ತು ಸ್ಮೂತೀಸು ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಈ ಬ್ಲೆಂಡರ್ನ ಯೂಸ್ ಮಾಡ್ಬೋದು. ನೀವೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತು ಅಂದರೆ ಇದ್ರ ಡೀಟೇಲಿಂಗ್ ಅದರಲ್ಲೇ ತಿಳ್ಕೊಬೋದು. ಮತ್ತು ನಾವೇನಾದರೂ ಜ್ಯೂಸ್ ಮಾಡಿಕೊಂಡು ಅದಾದಮೇಲೆ ನಂತರ ಕುಡಿತೀವಿ ಅಂದರೆ, ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀವಿ ಅಂತ ಅಂದರೆ, ಅದನ್ನು ಕ್ಲೋಸ್ ಮಾಡೋದಕ್ಕೂ ಒಂದು ಏನಿದೆ ಮುಚ್ಚಳ ಬರುತ್ತೆ, ಅದ್ರ ಜೊತೆಗೆ ಒಂದು 2 ಮುಚ್ಚಳ ಬರುತ್ತೆ. ನಂತರ ಇಲ್ಲ ನಾವು ಈ ಡೈರೆಕ್ಟ್ ಹಿಂಗೆ ನಾನು ಹೆಂಗೆ ಕುಡಿತೀನಿ, ಒಂದು ಜಾರ್ನ ಬಳಸೇ ಕುಡಿತೀನಿ. ಆ ಥರ ಕುಡಿಯೋಕ್ಕಾಗಲ್ಲ, ನಮಗೆ ಸ್ವಲ್ಪ ನೀರು ಕುಡಿತೀವಲ್ಲ, ವಾಟರ್ ಬಾಟ್ಲಲ್ಲಿ ನೀರು ಕುಡಿತೀವಲ್ಲ, ಆ ಥರ ಕುಡಿತೀವಿ ಅಂದ್ರೂ ಕೂಡ ಅದಕ್ಕೆ ಬೇರೆ ಕ್ಯಾಪ್ ಬಂದಿದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಈ ಒಂದು ಮಿಕ್ಸಿ ಮತ್ತು ಜಾರ್ಗಳೆಲ್ಲ, ಬ್ಲೆಂಡರ್ಗಳೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಇನ್ನು ನೀವೇನಾದರೂ ಬೈ ಮಾಡ್ತು ಅಂತ ಅಂದರೆ ಫ್ಲಿಪ್ಕಾರ್ಟಲ್ಲಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ನನಗೆ ಲಿಂಕ್ ಅಂತ ಕಮೆಂಟ್ ಮಾಡ್ತು ಅಂತ ಅಂದರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ, ಬೈ ಮಾಡ್ಬೋದು ನೀವು. ನೀವೇನು ಒಂದು ದುಡ್ಡನ್ನ ಅಂದರೆ ಒಂದು ಅಮೌಂಟನ್ನ ಕೊಟ್ಟು ಪರ್ಚೇಸ್ ಮಾಡ್ತೀರಾ ಇದನ್ನು, ಅದಕ್ಕೆ ವರ್ತಿದೆ, ಅಂದರೆ ಆ ಅಮೌಂಟ್ಗೆ ಏನೂ ಲಾಸ್ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ, ಆರಾಮಾಗಿ ಏನೋ ಒಂಥರ ನಮಗೂ ಕೂಡ ಒಂಥರ ಈ ಥರ ಜ್ಯೂಸ್ ಜಾರ್ಗಳೆಲ್ಲ ಮಾಡ್ಕೊಂಡು ಕುಡಿತು ಅಂದರೆ ಫೀಲ್ ಏನೋ ಒಂಥರ ಚೆನ್ನಾಗಿರುತ್ತೆ, ಗುಡ್ ಅನಿಸುತ್ತೆ. ಆ ಮಿಕ್ಸಿಲಿ ಮಾಡಿಕೊಂಡು ಮತ್ತೆ ಇನ್ನೊಂದು ಲೋಟಕ್ಕೋ ಇಲ್ಲಾಂದರೆ ಇನ್ನೊಂದು ಗ್ಲಾಸ್ಗೂ ಹಾಕ್ಕೊಂಡು ಕುಡಿಯೋದ್ರ ಬದಲು ಅಲ್ಲೇ ಮಾಡಿಕೊಂಡು ಡೈರೆಕ್ಟಾಗಿ ಒಂದು ಜ್ಯೂಸ್ ಜಾರಲ್ಲಿ ಕುಡಿಬೋದು. ಇನ್ನೇನಾದರೂ ಹೊರಗಡೆ ಹೋಗ್ತೀವಿ, ಜ್ಯೂಸ್ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂದಾಗ ಆರಾಮಾಗಿ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ತೊಗೊಂಡೋಯ್ತು ಅಂತ ಅಂದರೆ ಹೊರಗೆ ಹೋದಾಗೂ ಕೂಡ ಕುಡಿಬೋದು. ಇಲ್ಲ ಶೇಕ್ಸು, ಸ್ಮೂತೀಸು ಈ ಥರದ್ದೆಲ್ಲ ಪ್ರತಿಯೊಂದು ಮಾಡ್ಕೋಬೋದು ಇದರಲ್ಲಿ. ಹಾಗಾಗಿ ತುಂಬಾ ವರ್ತಿದೆ. ಇನ್ನು ಇದ್ರ ಪ್ರೈಸು ನೀವು ಆನ್ಲೈನಲ್ಲಿ
ಚೆಕ್ ಮಾಡ್ತು ಅಂದರೆ ಗೊತ್ತಾಗುತ್ತೆ ಎಷ್ಟಿದೆ ಇವಾಗ ಪ್ರೆಸೆಂಟು ಅಂತೇಳಿ. ನಾನು ಇವಾಗ ಜಸ್ಟ್ ಚೆಕ್ ಮಾಡಿದಾಗ ನಾನೇನು ಒಂದು ಅಮೌಂಟ್ನ ಕೊಟ್ಟು ತೊಗೊಂಡಿದ್ದೆ ಆ ಅಮೌಂಟ್ಗಿಂತ ₹100 ಅಷ್ಟು ಕಡಿಮೆ ಆಗಿದೆ ಇವಾಗ ಪ್ರೈಸು. ಮತ್ತು ನಿಮಗೆ ಡೆಲಿವರಿನೂ ಕೂಡ ಬೇಗನೆ ಆಗುತ್ತೆ. ಹಾಗಾಗಿ ತುಂಬಾ ಯೂಸ್ಫುಲ್ ಇದೆ. ನೀವು ಕೂಡ ಏನಾದರೂ ತೊಗೋಬೇಕು ಅಂತ ಅನಿಸಿತ್ತು ಅಂದರೆ ಯಾವುದೇ ರೀತಿಯ ಡೌಟ್ಸ್ ಇಲ್ಲದೇ ತೊಗೋಬೋದು. ಮತ್ತು ಇದೊಂದು ಕ್ಯಾಪ್ ಕೊಟ್ಟಿದ್ದಾರೆ, ಅದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಏನಾದರೂ ನಿಮಗೆ ಗೊತ್ತಿತ್ತು ಅಂದರೆ ತಿಳಿಸಿ ನನಗೆ ಏನಕ್ಕೆ ಅದನ್ನು ಯೂಸ್ ಮಾಡ್ತೀವಿ ಅಂತ. ಇನ್ನು ಫ್ರೆಂಡ್ಸ್ ಇದ್ರ ಬಗ್ಗೆ ಕೇಳಿದ್ರಲ್ಲ, ನಾನು ಇದ್ರ ಬಗ್ಗೆ ಸಣ್ಣದಾಗಿ ಒಂದು ಡೀಟೇಲಿಂಗ್ ಹೇಳಿದ್ದೀನಿ. ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ ಫ್ರೆಂಡ್. ಅಂದರೆ ನನಗೆ ಕಾಮೆಂಟ್ ಯಾರು ಮಾಡಿದ್ರಿ ಆ ಫ್ರೆಂಡಿಗೆ ಹೇಳ್ತಾ ಇರೋದು. ಇನ್ನು ಉಳಿದವ್ರಿಗೂ ಕೂಡ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂತ ಅಂದರೆ ನೀವು ಕೂಡ ತೊಗೋಬೋದು ಫ್ರೆಂಡ್ಸ್. ತೊಂದರೆ ಏನಿಲ್ಲ, ಆರಾಮಾಗಿ ಆ ಒಂದು ಅಮೌಂಟ್ನ ಇನ್ವೆಸ್ಟ್ ಮಾಡ್ಬೋದು ಇದ್ರ ಮೇಲೆ ಅಂಥೇಳಿ. ನಾನೇ ಏನು ಒಂದು ಬಾಕ್ಸಲ್ಲಿ ನನಗೆ ಬಂದಿತ್ತು, ಅದೇ ಬಾಕ್ಸ್ಗಳಲ್ಲಿ ನೀಟಾಗಿ ಆ ಬಾಕ್ಸ್ನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಜಾರ್ಸ್ ಆಗಿರ್ಬೋದು, ಮಿಕ್ಸಿನೂ ಆಗಿರ್ಬೋದು, ಅದೇ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇನ್ನು ನಾನೊಂದು ಮಾತ್ರ ಬ್ಲೆಂಡರ್ ಮತ್ತು ಜ್ಯೂಸ್ ಜಾರ್ನ ಎನಿ ಟೈಮ್ ಹೊರಗಡೆ ಇಟ್ಕೊಂಡಿರ್ತೀನಿ. ಅಂದರೆ ನನಗೆ ಡೈಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಉಳಿದಿದ್ದೆಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡ್ಕೋತೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಬೆಳಗಿನ ತಿಂಡಿಗೆ ನಾನಿಲ್ಲಿ ರಾಗಿ ಮಾಲ್ಟನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಸೋಂಬೇರಿಯಾಗಿದ್ದೀನಿ. ಏನಕ್ಕಂದರೆ ಒಂದು ಮಾಲ್ಟ್ ಪೌಡರ್ನ ಮಾಡ್ಕೋಬೇಕಾಗಿತ್ತು, ಹೋಮ್ ಮಾಲ್ಟ್ ಪೌಡರ್ನ. ಅದನ್ನು ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ, ಮಾಡೋಕ್ಕೆ ಆಗ್ತಾಯಿಲ್ಲ. ಏನಕ್ಕಂದರೆ ನನ್ನ ಸೋಂಬೇರಿತನದಿಂದ ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಮತ್ತು ಏನೋ ಒಂದು ಡೆಟಾಕ್ಸ್ ವಾಟರ್ ಎಲ್ಲ ಕುಡಿತೀವಲ್ಲ ನಾವು, ಸ್ವಲ್ಪ ಲೈಟಾಗಿ ಹೀಟ್ ಇರೋದ್ರಿಂದ ಮಾಲ್ಟ್ನ ಅಂದರೆ ರಾಗಿ ಮಾಲ್ಟ್ನ ಮಾಡ್ಕೊಂಡು ಕುಡಿತು ಅಂತ ಅಂದರೆ ಸ್ವಲ್ಪ ತಂಪಾಗುತ್ತೆ ದೇಹ ಅಂತ ಹೇಳ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಏಪ್ರಿಲ್ ಬಂದೇ ಇಲ್ಲ, ಆಗಲೇ ಎಷ್ಟು ಬಿಸಿಲಿದೆ ಅಂದರೆ ಇನ್ನೇನು ಶಿವರಾತ್ರಿ ಕಳೀತಿದ್ದಂಗೆ ತುಂಬಾ ಬಿಸಿಲು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ರಾಗಿ ಮಾಲ್ಟ್ನೇ ಮಾಡ್ಕೊಳ್ಳೋಣ, ಸ್ವಲ್ಪ ದೇಹಕ್ಕೂ ಕೂಡ ತಂಪು ಅಂತೇಳಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮತ್ತು ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ಉಪ್ಸಾರು ಅಂದರೆ ಹುರುಳಿಕಾಳು, ತಗಣಿಕಾಳನ್ನ ಬಳಸ್ಕೊಂಡು ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ಇನ್ನು ಕಾಳುಗಳೆಲ್ಲ ಸಪ್ರೇಟ್ ಮಾಡಿ, ಅಂದರೆ ಸಾಂಬಾರು ಸಪ್ರೇಟು, ಕಾಳು ಸಪ್ರೇಟ್ ಮಾಡಿಕೊಂಡು ಕಾಳನ್ನು ಕೂಡ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅಡುಗೆ ಮಾಡಿಕೊಂಡೇ ನಾನಿಲ್ಲಿ ಸ್ನ್ಯಾಕ್ಸ್ನ ತೊಗೋತಾ ಇದ್ದೀನಿ. ಅಂದರೆ ಬ್ಲಾಕ್ ಕಾಫಿ, ಅದ್ರ ಜೊತೆಗೆ ಮಖಾನ, 3 ಡೇಟ್ಸು ಮತ್ತು 1 ಬನಾನನ ತೊಗೋತಾ ಇದ್ದೀನಿ. ಅಂದರೆ ಆಗಲೇ ಒಂದು 12 ಗಂಟೆ ಆಗಿಬಿಟ್ಟಿತ್ತು. ಮತ್ತು ಅಡುಗೆ ಮಾಡೋಕ್ಕೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿಕೊಂಡೇ ನನ್ನ ಸ್ನ್ಯಾಕ್ಸ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನಾನು ಏನೋ ಒಂದು 3 ಡೇಸಿಂದ ಸ್ವಲ್ಪ ಮೀಲೆಲ್ಲ ಜಾಸ್ತಿ ತೊಗೊಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡೋಣ ಇವತ್ತಿನಿಂದ ಅಂತ ಹೇಳ್ಬಿಟ್ಟು ಕಂಟ್ರೋಲಿಂಗ್ ಬಂದಿದ್ದೀನಿ. ಅದಕ್ಕೆ ನಾನೇನೋ ಒಂದು ಮಧ್ಯಾಹ್ನದ ಊಟಕ್ಕೆ ಸಲಾಡು, ಕಾಳುಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುದ್ದೆ ರೈಸ್ ಇದೆಲ್ಲ ಬೇಡ ಅಂತ. ಮತ್ತು ಫ್ರೆಂಡ್ಸ್, ನಾನು ಏನು ಹೇಳಿದೆ, ಕೆಲವೊಬ್ಬರು ನನಗೆ ಹೇಳ್ತಿದ್ರು ಏನಂದರೆ, ಇವಾಗ ಏನಕ್ಕೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀಯಾ, ಬೇಸಿಗೆ ಟೈಮಲ್ಲಿ ಬಿಸಿಲು ಟೈಮಲ್ಲಿ ಸ್ಟಾರ್ಟ್ ಮಾಡ್ಕೋತು ಅಂದರೆ ಬೇಗನೆ ಒಂದು ರಿಸಲ್ಟ್ ಸಿಗುತ್ತೆ, ಚಳಿ ಟೈಮಲ್ಲಿ ಅಷ್ಟು ಬೇಗ ರಿಸಲ್ಟ್ ಸಿಗಲ್ಲ ಅಂತ ಹೇಳ್ತಿದ್ರು. ಹೌದು, ಕೆಲವೊಂದು ಸಲ ಅದು ಕರೆಕ್ಟ್ ಅಂತ ಅನಿಸುತ್ತೆ. ಬಟ್ ನಾವು ನೀಟಾಗಿ ಮಾಡ್ಕೊಂಡೋಯ್ತು ಅಂತ ಅಂದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನಕ್ಕೆ ಆ ರೀತಿ ಹೇಳ್ತಾರೆ ಅಂತ ಅಂದರೆ, ಚಳಿ ಟೈಮಲ್ಲಿ ಸ್ವಲ್ಪ ನಮಗೆ ಹಸಿವು ಜಾಸ್ತಿ ಆಗುತ್ತೆ, ಜಾಸ್ತಿ ಊಟ ಮಾಡಬೇಕು ಅಂತ ಅನಿಸುತ್ತೆ. ಏನೋ ಒಂದು ನಾವು 3 ಮೀಲ್ ತೊಗೋತೀವಿ, 4 ಮೀಲ್ ತೊಗೋಬೇಕು ಅಂತ ಅನಿಸುತ್ತೆ. ಅಂದರೆ ಮಧ್ಯದಲ್ಲಿ ಏನಾದರೂ ತಿನ್ನೋಣ, ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಂಡು ಆ ಥರ ಎಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಚಳಿಲಿ ಸ್ವಲ್ಪ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಮತ್ತು ನಾವೇನು ಸ್ವೆಪ್ಟ್ ಆಗಲ್ಲ, ಅಂದರೆ ಬೆವರಲ್ವಲ್ಲ, ಹಾಗಾಗಿ ತೂಕ ಕಡಿಮೆ ಆಗಲ್ಲ ಅಂತ ಅದು ಕೂಡ ಒಂದು ರೀಸನ್ ಆಗುತ್ತೆ. ಬಟ್ ಅದೇ ಮೇನ್ ಏನು ರೀಸನ್ ಆಗಲ್ಲ. ಚಳಿ ಟೈಮಲ್ಲೂ ಕೂಡ ನಾವು ಒಂದು ವೆಯ್ಟ್ ಲಾಸ್ನ ಮಾಡ್ಕೋಬೋದು, ನಾನು ಪ್ರೂವ್ ಮಾಡಿದ್ದೀನಿ ಅಲ್ವಾ. ಹಾಗಾಗಿ ನನಗೆ ಹೇಳ್ತಿದ್ರು, ಬೇಸಿಗೆ ಸ್ಟಾರ್ಟ್ ಮಾಡೋಣ, ಬೆಳಿಗ್ಗೆ ಎದ್ದು ವಾಕಿಗೆಲ್ಲ ಹೋಗೋಕ್ಕಾಗಲ್ಲ, ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಎದ್ದೇಳೋಕ್ಕೂ ಕೂಡ ಕಷ್ಟ ಆಗುತ್ತೆ, ಎದ್ದು ಬೇಸಿಗೆಲ್ಲ ಆಗಿಬಿಟ್ರೆ ಎದ್ದು ಬೇಗನೆ ಹೋಗ್ಬೋದು, ಅಂದರೆ ನಿದ್ದೆನೂ ಕೂಡ ಬರಲ್ಲ, ಸೆಕೆ ಎಲ್ಲ ಇರುತ್ತೆ ಅಂತ ಹೇಳ್ತಾನೆ ಇದ್ದರು. ಹಾಗಾಗಿ ನಾನಿಲ್ಲ, ಇನ್ನು ಮುಂದೆ ಅಂತ ಹೋಗ್ತಾ ಇದ್ರು ಅಂದರೆ ಅಷ್ಟರಲ್ಲಿ ನಂದು ಸುಮಾರು ವೆಯ್ಟು ಕೂಡ ಲಾಸ್ ಆಗುತ್ತೆ. ಒಂದು ಟ್ರ್ಯಾಕಿಗೆ ಬರ್ತೀನಿ, ನಾನು ಒಂದು ವೆಯ್ಟ್ ಲಾಸ್ ಜರ್ನಿಯ ಟ್ರ್ಯಾಕಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಚಳಿ ಟೈಮಲ್ಲೇ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ರಿಸಲ್ಟು ಕೂಡ ಸಿಕ್ತು. ಬಟ್ ಅವರು ಹೇಳೋದು ತಪ್ಪು ಅಂತ ನಾನೇನು ಹೇಳಲ್ಲ. ನಾವು ಆಲ್ಮೋಸ್ಟು ಅಬ್ಸರ್ವ್ ಮಾಡ್ಬೋದು, ಏನೋ ಒಂದು ಚಳಿ ಟೈಮಲ್ಲಿ ನಿದ್ದೆ ಜಾಸ್ತಿ ಬರುತ್ತೆ, ಮತ್ತು ಊಟ ಜಾಸ್ತಿ ತೊಗೋಬೇಕು ಅಂತ ಅನಿಸುತ್ತೆ, ಹಸಿವು ಕೂಡ ಆಗುತ್ತೆ, ಒಂದು ಸ್ವೆಪ್ಟ್ ಆಗಲ್ಲ. ನಾವು ಏನೇ ಒಂದು ಎಕ್ಸಸೈಸ್ ಮಾಡಿದ್ರೂ ಎಫರ್ಟ್ ಹಾಕಿ ಜಾಸ್ತಿ
ಬೆವರಲ್ಲ. ಹಂಗಾಗಿ ಅವ್ರು ಹೇಳಿದ್ದು ಕೂಡ ಕರೆಕ್ಟ್ ಅಂತ ಅನಿಸುತ್ತೆ. ಬಟ್ ಮಾಡಿದ್ರೆ ಎಫರ್ಟ್ ಹಾಕಿ ಮಾಡಿದ್ರೆ ವೆಯ್ಟ್ ಲಾಸ್ ಮಾಡ್ಕೋಬೋದು. ಇನ್ನು ಬೇಸಿಗೆಲಿ ಏನು ಅಡ್ವಾಂಟೇಜ್ ಅಂತ ಅಂದರೆ ನಮಗೆ ತುಂಬ ಹೊತ್ತು ನಿದ್ದೆ ಬರಲ್ಲ. ಅಂದರೆ ಬೆಳಗ್ಗೆ ಹೊತ್ತು ಬೇಗನೆ ಎಚ್ಚರ ಆಗುತ್ತೆ ಸೆಕೆ ಇರೋದ್ರಿಂದ. ಇನ್ನು ಮಾಡಿರೋ ನಿದ್ದೆ ಸಾಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೊತ್ತು ಬೇಗನೆ ಎಚ್ಚರ ಆಗುತ್ತೆ. ಇನ್ನು ಜಾಸ್ತಿ ಊಟನೂ ತಿನ್ನಬೇಕು ಅಂತ ಅನಿಸಲ್ಲ. ಜಾಸ್ತಿ ನೀರು ಕುಡಿಬೇಕು. ನಮಗೆ ಏನಾದರೂ ತಂಪಾಗಿರ್ತಕ್ಕಂಥ ಪಾನೀಯಗಳನ್ನ ತಗೋಬೇಕು, ಹಣ್ಣುಗಳು ತಿನ್ನಬೇಕು, ಜಾಸ್ತಿ ನೀರನ್ನು ತಗೋಬೇಕು. ಫುಡ್ಡು ಬೇಡ ಜಾಸ್ತಿ, ಅಂದರೆ ಸ್ವಲ್ಪ ಫುಡ್ ತಿಂದ್ಕೊಂಡೆ ನಾವು ಕಾಲ ಕಳೆಯೋಣ, ಒಂಥರ ಸುಸ್ತಾಗುತ್ತೆ, ಏನೋ ಒಂಥರ ಉಪ್ಸ ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೇಸಿಗೆ ಟೈಮಲ್ಲಿ ಸ್ವಲ್ಪ ಫುಡ್ಡನ್ನು ಕೂಡ ಕಂಟ್ರೋಲ್ ಮಾಡ್ಕೋತೀವಿ. ಅದು ಕೂಡ ಒಂದು ಒಳ್ಳೆ ರೀಸನ್ನೇ ನಾವು ಬೇಸಿಗೆಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು. ಬಟ್ ಯಾವ ಟೈಮಲ್ಲಾದರೂ ಮಾಡ್ಕೋಬೋದು, ಅದು ನಮ್ಮ ಕೈಯಲ್ಲಿರೋದು. ಹಾಗಾಗಿ ನೋಡೋಣ, ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಯಾವ ರೀತಿ ರಿಸಲ್ಟ್ ಬರುತ್ತೆ ಗೊತ್ತಾಗುತ್ತೆ. ಇನ್ನು ಫ್ರೆಂಡ್ಸ್, ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ನಂದು ಧನ್ಯ ಮತ್ತು ಜೀರಿಗೆ ನೀರನ್ನ ಕುಡಿತೀನಿ. ಅದನ್ನು ಊಟ ಆದ ಒಂದು ಅರ್ಧ ಗಂಟೆ 1 ಅವರ್ ಗ್ಯಾಪ್ ಕೊಟ್ಟು ಅದನ್ನು ಕುಡ್ಕೊಂಡು, ಅಷ್ಟರಲ್ಲಿ ಚಿಂಟುನು ಕೂಡ ಬಂದ ಸ್ಕೂಲ್ ಮುಗಿಸ್ಕೊಂಡು. ಅವ್ನು ಬಂದ ತಕ್ಷಣ ಊಟ ಎಲ್ಲ ಅವ್ನಿಗೂ ಕೂಡ ಊಟ ಮಾಡಿಸ್ತೀನಿ. ಉಪ್ಪು ಸಾಂಬಾರು ಮತ್ತು ವೈಟ್ ರೈಸ್ ಮಾಡ್ಕೊಂಡು ಊಟ ಮಾಡಿಸ್ತೀನಿ. ಊಟ ಮಾಡಿಸಿ ಅವನು ತುಂಬಾ ಆಟ ಮಾಡ್ತಿದ್ದ. ಸೆಟ್ಲ್ಕಾಕ್ ಡೈಲಿ ಆಟ ಆಡಬೇಕು ಅವನ ಜೊತೆ, ಇಲ್ಲಾಂದ್ರೆ ಒಂದು 1/2 ಅವರ್ ಆಡಲೇಬೇಕು. ನಾನೇನಾದರೂ ಬೆಳಿಗ್ಗೆ ಹೊತ್ತು ಏನಾದರೂ ಎಕ್ಸಸೈಜು ವಾಕು ಮಿಸ್ ಮಾಡ್ಕೋತು ಅಂದರೆ ಸಂಜೆ ಟೈಮ್ ಸೆಟ್ಲ್ಕಾಕ್ ಆಡ್ತೀನಲ್ಲ, ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಏನು ಸುಮ್ಮನೆ ಆಟ ಆಡಲ್ಲ, ಬಗ್ಗಿ ಎದ್ದು ಸಾಕಾಗ್ಬಿಡುತ್ತೆ. ಅಂದರೆ ಕಾಕ್ಗಳನ್ನ ಕೆಳಗಡೆ ಹಾಕ್ತಾನೆ ಇರ್ತಾನೆ. ಹಾಗಾಗಿ ಬಗ್ಗಿ ಎದ್ದು ನಮಗೂ ಕೂಡ ಒಂದು ಎಕ್ಸಸೈಸ್ ರೀತಿ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿ ನೀರೆಲ್ಲ ಕುಡಿದು ಸ್ನ್ಯಾಕ್ಸ್ ಟೈಮ್ಗೆ ನಾನಿಲ್ಲಿ ಒಂದು ಗ್ರೀನ್ ಟೀ ಮತ್ತು ಅರ್ಧ ಸೇಬು ಹಣ್ಣನ್ನು ತೊಗೊಂಡೆ, ಅಂದರೆ ಆ್ಯಪಲ್ನ ತೊಗೊಂಡೆ. ಇನ್ನು ನೆಕ್ಸ್ಟು ನೈಟ್ ಊಟಕ್ಕೆ ಮನೆಯವರಿಗೆ ಮಧ್ಯಾಹ್ನ ಏನೋ ಒಂದು ಕಾಳೆಲ್ಲ ಮಾಡ್ಕೊಂಡಿದ್ದಲ್ಲ ಒಗ್ಗರಣೆ, ಅದು ಮಿಕ್ಕಿತ್ತು. ಮತ್ತು ಉಪ್ಪು ಸಾಂಬಾರು, ರೈಸ್ ಇದೆಲ್ಲನೂ ಇತ್ತು. ಹಾಗಾಗಿ ರವೆ ರೊಟ್ಟಿನ ಹಾಕ್ಕೊಡೋಣ ಕಾಳು ಜೊತೆಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರವೆ ರೊಟ್ಟಿನ ಹಾಕ್ಕೊಟ್ಬಿಟ್ಟು ಮತ್ತು ಒಂದೊಂದು ಆಮ್ಲೆಟ್ನ ಹಾಕ್ಕೊಡ್ತಾಯಿದ್ದೀನಿ. ಅಂದರೆ ಮೆಣಸಿನ ಪುಡಿ, ಉಪ್ಪಿನ ಪುಡಿ ಮಾತ್ರ ಉದುರಿಸಿ ಆಮ್ಲೆಟ್ನ ಹಾಕ್ಕೊಡ್ತಾಯಿದ್ದೀನಿ. ಹಾಗಾಗಿ ಕಾಳನ್ನು ಕೂಡ ಬಿಸಿ ಮಾಡಿ ರೊಟ್ಟಿನ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ನನಗೆ ಒಂದು ರೊಟ್ಟಿ ಅದ್ರ ಮೇಲೆ ಮೊಟ್ಟೆನ ಕುಟುಕ್ಬಿಟ್ಟು ಹಾಕ್ಕೊಂಡು ಇದು ಒಂದೊಂದು ಎಗ್ ದೋಸೆನ ಮಾಡ್ಕೊತಾಯಿದ್ದೀನಿ, ಎಗ್ ರವಾ ದೋಸೆನ ಮಾಡ್ಕೊತಾಯಿದ್ದೀನಿ. ಹಾಗಾಗಿ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಉಪ್ಪಿನ ಪುಡಿನ ಸೇರಿಸ್ಕೊಂಡು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕಾಳು ಕೂಡ ಉಳಿದಿತ್ತು. ಹಾಗಾಗಿ ಅದೆರಡನ್ನೂ ಕೂಡ ತೊಗೋತಾಯಿದ್ದೀನಿ. ಜಾಸ್ತಿ ಏನು ಫುಡ್ ತೊಗೋತಾ ಇಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋಣ. ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈಗ ಒಂದು 3 ಡೇಸಿಂದ ಫುಲ್ ಜಾಸ್ತಿ ಊಟನ ತೊಗೊಂಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ರೊಟ್ಟಿ, ಅಂದರೆ ಎಗ್ ದೋಸೆ ತೊಗೊಂಡಿದ್ದೀನಿ. ಇನ್ನೊಂದು ಹೇಳ್ತೀವಲ್ಲ ಮೊಟ್ಟೆ ಹಾಕ್ಬಿಟ್ಟು ಮಾಡ್ತಕ್ಕಂಥ ಎಗ್ ದೋಸೆ, ರವೆ ದೋಸೆ ಅದರಲ್ಲೂ ಇದು. ಹಾಗಾಗಿ ಅದನ್ನು ತೊಗೊಳ್ತಾ ಇದ್ದೀನಿ. ಇನ್ನು ಚಿಂಟುಗೂ ಕೂಡ ನಾಟಿ ಕೋಳಿ ಮೊಟ್ಟೆನ ತಂದಿದ್ವಿ. ಅಂದರೆ ಸ್ವಲ್ಪ ಅವ್ನಿಗೆ ಏನಾದರೂ ಈ ಥರ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ಸಿಕ್ತು ಅಂದರೆ ತರಿಸಿಟ್ಕೊಂಡು ಫ್ರಿಜ್ಜಲ್ಲಿ ಮಾಡಿಕೊಡ್ತೀನಿ. ಹಾಗಾಗಿ ಅವನಿಗೂ ಕೂಡ 2 ಮೊಟ್ಟೆ ಹಾಕಿ ಮಾಡಿಕೊಡ್ತಾಯಿದ್ದೀನಿ. ಮನೆಯವರಿಗೂ ಕೂಡ, ಉಳಿದವ್ರಿಗೂ ಕೂಡ ಒಂದೊಂದು ಮೊಟ್ಟೆ ಹಾಕಿ ಆಮ್ಲೆಟ್ನ ಮಾಡಿಕೊಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಂದು ನೈಟಿನ ಊಟ ಇದಾಗಿತ್ತು. ಮತ್ತು ಏನು ಒಂದು ಚಿಯಾ ಸೀಡ್ಸ್ ನೀರನ್ನ ನೆನೆಸಿಟ್ಟು ಇಟ್ಟಿದ್ದೀನಿ. ಅದರಲ್ಲಿ ಊಟ ಎಲ್ಲ ಆದಮೇಲೆ ಒಂದೊಂದು ಕ್ವಾಟ್ಲೆ ಮತ್ತೆ ಬನ್ನಿ ಸೆಟ್ಲ್ಕಾಕ್ ಆಡಿ ನನ್ನ ಜೊತೆ ಅಂತೇಳಿ ಸಂಜೆನೂ ಕೂಡ ಒಂದು 1/2 ಅವರ್ ಇವನ ಜೊತೆ ಕಂಟಿನ್ಯೂಸ್ ಆಯಿತು. ಆಟ ಆಡೋದಕ್ಕಿಂತ ಓಡಾಡೋದೇ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಚಿಂಟು ಜೊತೆ. ಹಾಗಾಗಿ ನೈಟು ಕೂಡ ಊಟ ಎಲ್ಲ ಮುಗಿಸ್ಬಿಟ್ಟು ಬನ್ನಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಸೆಟ್ಲ್ಕಾಕ್ ಇಟ್ಕೊಂಡು ನಿಂತಿದ್ದಾನೆ. ಮತ್ತು ನಿನ್ನೆ ಒಂದು ಕಮೆಂಟ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಎಲ್ಲರೂ ಕೂಡ ಒಂದು ಮೆಸೇಜ್ನ, ಅಂದರೆ ಕಮೆಂಟ್ನ ಮಾಡಿದ್ದೀರಾ. ಏನು ನೆಗೆಟಿವ್ ಆಗಿ ತಿಳ್ಕೊಬೇಡಿ, ಪಾಸಿಟಿವ್ ಆಗಿರಿ ಅಂತೇಳಿ ಒಂದು ರೀತಿಲಿ ನನಗೆ ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ. ಹಾಗಾಗಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ನನಗೇನು ಬೇಜಾರಿಲ್ಲ. ಬಟ್ ಆ ರೀತಿ ಯಾರಿಗಾದ್ರೂ ಅಂದಾಗ ಸ್ವಲ್ಪ ಹರ್ಟ್ ಆಗುತ್ತೆ ಅಷ್ಟೇ. ಇನ್ನು ನನ್ನ ವಾಯ್ಸು ನಿಮಗೆಲ್ಲ ಕೇಳಿಸ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಇಲ್ಲಿಗೆ ನನ್ನ ಒಂದು ಡೇ 36ನ ವೆಯ್ಟ್ ಲಾಸ್ ವೀಡಿಯೋನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ. ಇನ್ನು ಏನಾದರೂ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ. ನನಗೆ ಎಲ್ಲ ಡೌಟ್ಸ್ನೂ ಕೂಡ ಒಂದೊಂದಾಗಿ ಕ್ಲಿಯರ್ ಮಾಡ್ತೀನಿ. ಇನ್ನು